ಇದರಿಂದ ನಮಗೆ ಏನು ಮಾಹಿತಿ ಬಂತಂದ್ರೆ ರೈತರು ಧೂಳು ಎತ್ತುವುದು ಇಂಥದ್ದು ತೊಗೊಂಡು ಹೋಗಿದ್ದಾರೆ ಅಂದರೆ ಮಾಹಿತಿ ಬಂತು. ರೈತರು ತೊಗೊಂಡು ಹೋಗೋ ಸಂದರ್ಭದಲ್ಲಿ ಪ್ರಾಬಬ್ಲಿ ಇದರಲ್ಲಿ ನೀರಾವರಿ ಇಲಾಖೆ ಇವ್ರ ಕಡೆ ಪರ್ಮಿಷನ್ ತೊಗೊಂಡು ಹೋಗಿದ್ದಾರೆ ಅಂದರೆ ಅಂದ್ಕೊಂಡಿದ್ದೀವಿ. ಬಟ್ ಡಿ ಸಿ ಅವ್ರ ಕಡೆ ಮಾತಾಡ್ತೀವಿ. ಸೊ ಪರ್ಮಿಷನ್ ಇಲ್ಲದೆ ಯಾವುದು ತೊಗೊಂಡು ಹೋಗ್ತಾರೆ ಅಂದರೆ ಅದಕ್ಕೆ ಅವಕಾಶ ಇದೆ. ಸರ್, ಪೊಲೀಸ್ ಸ್ಟೇಷನ್ ಮುಂದೆ ಮಣ್ಣು ತುಂಬಲಾಗಿದೆ. ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ಚರ್ಚೆಗೆ ಕಾರಣ ಆಗ್ತದೆ. ಸೊ ಅದೇ ರೈತರಿಗೆ ಯಾರು ತೊಗೊಂಡು ಹೋಗ್ತಾರೆ ಅಂದರೆ ಮಣ್ಣು ಜಮೀನಿಗೆ ತೊಗೊಂಡು ಹೋಗೋ ಸಮಯದಲ್ಲಿ ಪರ್ಮಿಷನ್ ತೊಗೊಂಡು ಹೋಗೋದಕ್ಕೂ ಅವಕಾಶ ಇದೆ. ವಿತೌಟ್ ಪರ್ಮಿಷನ್ ತೊಗೊಂಡು ಹೋಗ್ತಾರೆ ಅಂದರೆ ಅದ್ರ ಮೇಲ್ಗಡೆ ಕ್ರಮ ಆಗಿಲ್ಲ. ಬೇರೆ ಎಲ್ಲಿ ಇದಂದ್ರೆ ಒಂದು ವೇಳೆ ಆಗಿದಂದ್ರೆ ಅದನ್ನು ಕೂಡ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಕಡೆ ಬರೆದು ಎಷ್ಟು ಯಾರು ತೊಗೊಂಡು ಹೋಗಿದ್ದಾರೆ ಅದ್ರ ಮೇಲ್ಗಡೆ ಮುಂದಿನ ವಿಚಾರಣೆಯನ್ನು ಆಗುತ್ತದೆ. ಅದಕ್ಕೆ ನಾವು ಬರೆದಿದ್ದೀವಿ. ಸರ್, CCTV ನಾವು ಪರಿಶೀಲನೆ ಮಾಡಬೇಕಂತೇಳಿ ಒಂದಿಷ್ಟು ಪೊಲೀಸ್ ಇಲಾಖೆಗೆ ಒತ್ತಾಯ ಇರ್ತದೆ. ಅದನ್ನು ಮಾಡ್ತೀರಾ ಅಂತ ಪೊಲೀಸ್ ಇಲಾಖೆಯು ಅದನ್ನೇ ಪಟ್ಟಣದಲ್ಲಿ ಸಾಕಷ್ಟು ರೀತಿಯಲ್ಲಿ CCTV ಇರ್ತದೆ ಸರ್. ಅವುಗಳು ಮನೆ ಹೋಗಿರೋ ಅಂತ ನೇರವಾಗಿಯೇ ಕೆಲವೊಂದಿಷ್ಟು ವಿಡಿಯೋಗಳು ಸಹ ಲಭ್ಯವಾಗಿದೆ ಸರ್. ಇಟ್ಟಿಗೆ ಬಟ್ಟಿಗೆ ಹೋಗಿರೋ ಸರ್. ಇದ್ರ ಬಗ್ಗೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ವಿಚಾರಣೆ ಆಗುತ್ತದೆ. ಎಲ್ಲಿಂದ ಈಗ ಉದಾಹರಣೆಗೆ ಮೊನ್ನೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಜಾಗದಿಂದ ಹೋಗಿದ, ಇಲ್ಲ ಗೌರ್ಮೆಂಟ್ ಜಾಗ ರೆವಿನ್ಯೂ ಜಾಗದಿಂದ ಹೋಗಿದ, ಇಲ್ಲ ಫಾರೆಸ್ಟ್ ಇಲಾಖೆಯಿಂದ ಹೋಗಿದ, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಇದರಲ್ಲಿ ಸರ್ವೆ ಇದಕ್ಕೆ ಹಿಂದೆ ಹೋಗಿದ್ದಂದ್ರೂ ಅದನ್ನು ಸರ್ವೆ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕಂದ್ರೆ ಲೆಟರ್ ನಾವು ಕೂಡ ಬರೀತೀವಿ. ಸರ್, ಈಗ ಮಣ್ಣು ದಂಧೆಕೋರು ಸರ್ ಅಕ್ರಮವಾಗಿ ದಂಧೆ ಮಾಡುವಾಗ ಪ್ರಶ್ನೆ ಮಾಡಿದವ್ರಿಗೆ ದಬ್ಬಾಳಿಕೆ ಮಾಡೋದು ಈ ರೀತಿ ಎಲ್ಲ ಕೃತ್ಯ ನಡೀತಾ ಇದೆ ಸರ್. ಈ ಕುರಿತಾಗಿ ದೂರುಗಳು ಸಂದಿದೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಸೊ ಯಾರು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಅವ್ರ ಮೇಲ್ಗಡೆ ತಕ್ಷಣ FIR ಮಾಡಿ ಕೊಡ್ತೀವಿ ನಾವು ಸರ್. ಅಕ್ರಿಗೆ ಬಂದಿದೆ ಸರ್. ಮುಂದಿನ ನಡೆ ಮತ್ತೇನಾದರೂ ಅಕ್ರಮ ಚಟುವಟಿಕೆ ಏನಾದರೂ ಕ್ರಮ? ಸೊ ನಮ್ಮ ಉದ್ದೇಶ ಒಂದು ಈಗ ಮಣ್ಣು ಬಗ್ಗೆ ಹೇಳಿದೆ. ನಾವು ಪರ್ಟಿಕ್ಯುಲರ್ ಆಗಿ ಮಣ್ಣು ಬಗ್ಗೆ ಇವತ್ತು ಕೂಡ ನನ್ನ ಜಮೀನಲ್ಲಿ ನನ್ನ ಊರಲ್ಲಿ ಕೆರೆಯಿಂದ ನನ್ನ ಜಮೀನಕ್ಕೆ ಮಣ್ಣನ್ನು ಪರ್ಮಿಷನ್ ತೊಗೊಂಡು ನಾವು ಕೂಡ ಉಳಿಸ್ತೀವಿ. ಇವತ್ತು ನನ್ನ ಅಕ್ಕ ಅವ್ರ ಜೊತೆ ಮಾತಾಡಿದೆ. ಸೊ ನಮಗೆ ಜಮೀನಿದೆ. ಸೊ ಕೆರೆಯಿಂದ ಧೂಳು ಎತ್ತುವುದು ಇದು ಇಲ್ಲಿಲ್ಲ, ಇಡೀ ರಾಷ್ಟ್ರದಲ್ಲಿ ನಡೀತಾ ಇರೋದು. ರೈತರು ಯಾರು ತೊಗೊಂಡು ಹೋಗ್ತಾರೆ ಅಂದರೆ ಅದು ಒಂದು ಕೆರೆಗೂ ಜಾಸ್ತಿ ಒಳ್ಳೆಯದಾಗುತ್ತದೆ, ರೈತರಿಗೂ ಒಳ್ಳೆಯದಾಗುತ್ತದೆ ಮತ್ತು ಕೆರೆ ತುಂಬ ನೀರು ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಅದಕ್ಕೆ ಅವಕಾಶ ಇರ್ತದೆ. ಬಟ್ ಆದರೆ ಇದನ್ನು ಉಪಯೋಗಿಸ್ಕೊಂಡು ಬೇರೆ ಯಾರು ದಂಧೆ ಮಾಡುವವರೆಗೂ ಅವಕಾಶ ಇಲ್ಲ. ಸೊ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಸಮುದಾಯವಾರು ಯಾವುದು ಅವಕಾಶ ಕೊಡ್ತಾರೆ ಅಂದರೆ ಅದನ್ನು ನಾವು ತಡೆ ಹಿಡಬೇಕು. ಅದಕ್ಕೆ ನಾವು ಯಾವುದೂ ಸಹಕಾರ ಕೊಡಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಹೇಳಿ ಸರ್. ಸೊ ಈಗ ನಾವು ಬಂದಾದ್ಮೇಲೆ ನೋಡಿ ಇರ್ತೀರಿ, ನಮಗೆ ಜನರಿಗೆ ಸಮಸ್ಯೆ ಆಗ್ತಾ ಇರೋದು, ಕ್ರೈಮಲ್ಲಿ ಸಮಸ್ಯೆ ಆಗ್ತಾ ಇರೋದು ಪರ್ಟಿಕ್ಯುಲರ್ಲಿ ಅಕ್ರಮ ಸಾರಾಯ. ಒಂದು ಅಕ್ರಮ ಸಾರಾಯ ಆಗುತ್ತಂದ್ರೆ ಅದು ಒಂದು ಅಕ್ರಮ ಸಾರಾಯ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಲೂಸ್ ಲಿಕ್ಕರ್ ಅಂದರೆ ಹೇಳ್ತೀವಿ. ಹಳ್ಳಿಯಲ್ಲಿ ಹೋಗಿ ಮಾರಾಟ ಮಾಡೋ ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಅವೈಲಬಿಲಿಟಿ, ಅಕ್ಸೆಸಿಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿ ಅಂದರೆ ಹೇಳ್ತೀವಿ. ಸರಿಯಾಗಿ ನಾವು ಹೇಳಬೇಕಂದ್ರೆ ಒಬ್ಬನು ಕುಡಿಯೋವನಕ್ಕೆ ಪಕ್ಕದಲ್ಲಿಯೇ ಇರ್ತದೆ ಮತ್ತು ತಕ್ಷಣ ಸಿಗ್ತದೆ. ಇಂಥದೇ ಇರುವ ಸಂದರ್ಭದಲ್ಲಿ ಜಾಸ್ತಿ ಕುಡಿತಾನೆ. ಉದಾಹರಣೆಗೆ ಒಂದು ಹುಡುಗರು ಒಂದು 4 ಜನ ಸೇರಿ ಕುಡಿತಾರೆ. ಅಲ್ಲಿ ಪಕ್ಕದಲ್ಲಿಯೇ ರಾತ್ರಿ 10 ಗಂಟೆಗೆ 11 ಗಂಟೆಗೆ 12 ಗಂಟೆಗೆ ಸಿಗುತ್ತಂದ್ರೆ ಅವನು ಯಾವುದೋ ಫ್ರೆಂಡ್ಸ್ ಒಂದು 4 ಜನ ಸೇರಿ ಮತ್ತೆ ಕುಡಿತಾರೆ. ಮತ್ತು ಕುಡಿಯುವಾಗ ಒಂದು ಜಾಸ್ತಿ ಆಗೋ ಸಂದರ್ಭದಲ್ಲಿ ಗಲಾಟೆ ಆಗುತ್ತದೆ, ಮರ್ಡರ್ಸ್ ಆಗುತ್ತದೆ. ಇದನ್ನು ತಡೆಗಟ್ಟುವುದಕ್ಕೆ ನಾವು ಲೂಸ್ ಲಿಕ್ಕರನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಪ್ರಯತ್ನದಲ್ಲಿ ಆಲ್ಮೋಸ್ಟ್ ನಾವು ಮಾಡಿದ್ದೀವಿ. ಇನ್ನು ಮಾಹಿತಿ ಸಾರ್ವಜನಿಕರು ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಕಳ್ಳುಬಟ್ಟೆಯಲ್ಲಿ ಮಾರಾಟ ಮಾಡುವುದು ಇತ್ತೀಚೆಗೆ ಕುಡಿಸಿಯಲ್ಲಿ ಮಾಡಿದ್ವಿ, ಎಮ್ಕನ್ ಮರಡಿಯಲ್ಲಿ ಮಾಡಿದ್ವಿ. ಒಂದು ಎಕ್ಸೈಸ್, ಇದು ನಮಗೆ ಭಾರಿ ತೊಂದರೆ ಆಗೋ ವಿಚಾರ. 2 ಮಡ್ಕ ಮತ್ತು ಗ್ಯಾಂಬ್ಲಿಂಗ್, ಅದು ವಿರುದ್ಧನೂ ಕೂಡ ಸಾರ್ವಜನಿಕರು ಭಾಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. KSP ಅಪ್ಲಿಕೇಶನಲ್ಲಿ ಪ್ರತಿಯೊಬ್ಬರು ಕೊಡೋದಕ್ಕೆ ಅವಕಾಶ ಇರ್ತದೆ. ಈಗ ಅದರಲ್ಲಿ ಕೊಡೋದ್ರಿಂದ ಏನಾಗುತ್ತದೆ, ಪೊಲೀಸರಿಗೂ ಗೊತ್ತಿದಲ್ಲ, ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಹೇಳೋದು ಸರಿ ಇರುತ್ತೆ. KSP ಆ್ಯಪಲ್ಲಿ ನೀವು ಮಾಹಿತಿಯನ್ನು ನೀಡುವಾಗ ಮಾಹಿತಿ ನನಗೆ ಬರ್ತದೆ. ನನಗೆ ಮಾತ್ರ ಅಲ್ಲ, ಸೀನಿಯರ್ ಆಫೀಸರ್ಸ್ಗೂ ಹೋಗ್ತದೆ, ನನಗಿಂತ ಮೇಲೆ ಇರೋವರೆಗೂ ಹೋಗ್ತದೆ. ಈ ಮಾಹಿತಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಇಮೇಜ್ ಎಲ್ಲರಿಗೂ ಸಿಗ್ತದೆ. ನನಗೆ ಮಾತ್ರ ಅಲ್ಲ, ಮೇಲೆ ಇರುವವರು ಬರೇ ಕಂಪ್ಲೀಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಮಾಹಿತಿ ಕೊಡುವ ಸಂದರ್ಭದಲ್ಲಿ, ಫೋಟೋ ವಿಡಿಯೋ ಹಾಕುವ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ನಾಳೆ ಬಂದ್ಬಿಟ್ಟು SP ಆಗಿ ನಾನು ಕೂಡ ಇದೆಲ್ಲ ನನಗೆ ಗೊತ್ತಿರಲ್ಲ ಅಂದರೆ ಹೇಳೋದಕ್ಕೆ ಅವಕಾಶನೇ ಇಲ್ಲ. ಸೊ ಈಗ ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತಾ ಇದ್ದೀವಿ. ಸೊ ಅಂತ ನಮಗೆ ಮಾಹಿತಿ ಬರುವಾಗ ಸಂಬಂಧಪಟ್ಟ ಬೀಟ್ ಕಾನ್ಸ್ಟೇಬಲ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ಇಂತಹ ಮಾಹಿತಿ ಬಂದಾದ್ಮೇಲೆ ಯಾಕೆ ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅಂದರೆ ನಾವು ಅವರ ಕಡೆ ಉತ್ತರ ಹೇಳ್ತೀವಿ. ನಾಳೆ ಹೆಚ್ಚು ಕಡಿಮೆ ಆಗೋ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನು ರೀತಿಯಲ್ಲಿ ಇಲಾಖೆ ವಿಚಾರಣೆಯಲ್ಲಿ ಕ್ರಮ ಕೈಗೊಳ್ಳೋದು, ಅದಕ್ಕೆ ಅವರು ಜವಾಬ್ದಾರಿ ಆಗ್ತಾರೆ. ಅವರು ಮಾತ್ರ ಅಲ್ಲ, ನಾನು ಕೂಡ ಜವಾಬ್ದಾರಿ ಆಗ್ತೀನಿ. ಸೊ ಇಂತಹ ನೀವು ಮಾಹಿತಿ ಕಳಿಸೋ ಸಂದರ್ಭದಲ್ಲಿ ಜವಾಬ್ದಾರಿ ನಮಗೂ ಜಾಸ್ತಿ ಬರ್ತದೆ. ನಾಳೆ ಹೆಚ್ಚು ಕಡಿಮೆ ಆಗುತ್ತಂದ್ರೆ ನನ್ನ ಮೇಲೂ ಇದು ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಇರುತ್ತದೆ. ಸೊ ಯಾವುದೇ ಅಧಿಕಾರಿ ಇರಲಿ, ನಾನೇ ತಪ್ಪು ಮಾಡ್ತೇನೆಂದ್ರೆ ಒಂದು ಕ್ರಮ ಕೈಗೊಳ್ಳುವುದಕ್ಕೂ ನೀವು ಕೊಡೋ ಮಾಹಿತಿಯಿಂದ ಒಂದು ಸಾಧ್ಯನೇ ಇರ್ತದೆ.
ಸೊ ಅದಕ್ಕಾಗಿ ಟ್ರಾನ್ಸ್ಪರೆಂಟ್ ಆಗಿ ಇದು ನನ್ನ ವಿರುದ್ಧ ನಾನೇ ಮಾಡ್ಕೊಳ್ಳುವ ಥರ. ಬಟ್ ಆದರೆ ನಾವು ಅಡ್ಮಿನಿಸ್ಟ್ರೇಷನ್ ನಾವು ಕ್ಲೀನ್ ಇದ್ದೀವಿ, ನಾನು ಕ್ಲೀನ್ ಇದ್ದೀನಿ, ನಮ್ಮ ಇಲಾಖೆಯಲ್ಲಿ ಕ್ಲೀನ್ ಮಾಡಬೇಕು. ನಮ್ಮವರು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಆಫೀಸರ್ಸ್ ಇನ್ಸ್ಪೆಕ್ಟರಲ್ಲಿ ಭಾಳಷ್ಟು ಮಾಹಿತಿ ಬಂದಾದ್ಮೇಲೆ ತಕ್ಷಣ ಅಟೆಂಡ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಹಕಾರ ಇಲಾಖೆಯಲ್ಲಿ ಇದೆ. ನಮ್ಮ ಇಲಾಖೆ ಸಿಬ್ಬಂದಿಯಲ್ಲಿ ನಾವು ಇಂತಾಗ ಮಾಡಬೇಕಂದ್ರೆ ಇನ್ನೂ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಗೆ ಭಾಳಷ್ಟು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ತಾರೆ. ಸರ್, ಈಗ ಅಕ್ರಮ ಸತ್ಯ ಗ್ರಾಮದಲ್ಲಿ ಒಂದು ವಕೀಲ ಕುಟುಂಬ ಹಲ್ಲೆ ಆರೋಪ ಕೇಳಿದ್ರು ಸರ್, ತನಿಖೆಯಲ್ಲಿ ಹಂತಕ್ಕೆ ಬಂತು. ಸೊ ಈಗ ಅದು ಇಲಾಖೆಯಲ್ಲಿ ಇಂಡಿಸಿಪ್ಲಿನ್, ಅದರಲ್ಲಿ ಬೇರೆ ಮಾತು ಏನೂ ಇಲ್ಲ. ಸೊ ಯಾವುದೇ ಒಂದು ಇನ್ನೊಂದು ಪೊಲೀಸರು ಯಾವುದೋ ಒಂದು ಸೂಚನೆ ಕೊಡಬೇಕಂದ್ರೆ ಯಾರು ಬೇಕಾದ್ರೆ ನಾನೇ ಇದ್ದೀನಂದ್ರೆ ಕೂಡ ನಾನೇ ಮಫ್ತಿಯಲ್ಲಿ ಇಲ್ಲ ಬೇರೆ ಕಡೆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಇರೋ ಸಂದರ್ಭದಲ್ಲಿ ನಾನೇ ಇದ್ದೀನಂದ್ರೆ ನಾನು SP ಇದ್ದೀನಂದ್ರೆ ಹೇಳೋದು ಸರಿ ಇರೋದು. ಒಂದು ಪೊಲೀಸ್ ಬಂದು ಯಾವುದೇ ಒಂದು ಗಲಾಟೆ ಇರೋ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಕೊಡುವಾಗ ಅಲ್ಲಿ ಗುಂಪು ಇರುವಾಗ ಎಲ್ಲರೂ ಹೋಗಿ ಅಂದರೆ ಇರುವಾಗ ಹೋಗಬೇಕಾಗುತ್ತದೆ. ಬಟ್ ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಮಿನಿಮಮ್ ಡಿಸಿಪ್ಲಿನ್ ಇರಲೇಬೇಕಾಗುತ್ತದೆ. ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ಒಂದು ಎಷ್ಟು ಫೋರ್ಸ್ ಉಪಯೋಗ ಮಾಡಬೇಕಂದ್ರೆ ಒಂದು ಅವ್ರಿಗೂ ಕೂಡ ಇರ್ತದೆ. ಅದು ಕಾಮನ್ ಸೆನ್ಸ್, ಅದರಲ್ಲಿ ಹೇಳೋದಕ್ಕೇನು ಜಾಸ್ತಿ ಇಲ್ಲ. ಇಂತಾಗ ಯಾರೋ ಒಬ್ಬರ ಮೇಲ್ಗಡೆ ಸಾರ್ವಜನಿಕರು ಹಲ್ಲೆ ಮಾಡೋದು ಅದು ನಾವು ಒಪ್ಪಂಗಿಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ, ರಿಪೋರ್ಟ್ ಬಂತು, ಅವರು ತಪ್ಪು ಮಾಡಿರೋದು ಅದು ಎಕ್ಸೆಸಿವ್ ಯೂಸ್ ಆಫ್ ಫೋರ್ಸ್ ಅಂತಾಗ ಮಾಡಬಾರ್ದಾಯಿತು. ಅದು ಯಾರೇ ಇರಲಿ, ಸಾರ್ವಜನಿಕರಿರಲಿ, ಲಾಯರ್ ಇರಲಿ, ನೀವು ಯಾವುದೇ ಇಲ್ಲದ ಕೂಲಿ ಕೆಲಸ ಮಾಡುವವರು ಕೂಡ ಇರಲಿ, ಪೊಲೀಸರು ಅಂತಾಗ ನಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಕ್ರಮ ಕೈಗೊಳ್ಳುವುದು ಅವರ ಕರಿಯರ್ ಮುಗಿಯುವುದು ಬರೆ ಅದು ಈ ಕ್ರಮ ಬ್ಲಾಕ್ ಮಾರ್ಕ್ ಇದ್ದೇ ಇರುತ್ತೆ. ಸರ್, ಈಗ ಅಕ್ರಮ ಆಯಿತು ಸರ್, ಈಗ ಕೆಲವು ಕ್ರಾಸ್ ಮಾಡ್ತಾರೆ, ಅವ್ರಿಗೆ ಸರ್ ಯಾವ ರೀತಿ ಕ್ರಮ ತಗೊಳ್ತೀವಿ? ನಮ್ಮ ಉದ್ದೇಶ ನಿಮ್ಮ ಎಲ್ಲರಿಗೂ ಗೊತ್ತಿದೆ. ಅಕ್ರಮ ಹುಡುಕಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ನೀವು ಮಾಹಿತಿ ಕೊಡಿ, ಇದು ನನ್ನ ಜವಾಬ್ದಾರಿ. ನೀವು ಮಾಹಿತಿ ಕೊಡುವಾಗ ಅದು ಸೀದಾ ನನ್ನ ಜವಾಬ್ದಾರಿ. ಅಂದರೆ ಬೆಳಗ್ಗೆ 6 ಗಂಟೆಗೆ ಎಲ್ಲಿ ಇದಂದ್ರೆ ನೀವು ಮಾಹಿತಿ ಕೊಡ್ತಾರಂದ್ರೆ ಸೊ 10 ಬಾರಿ ಇದಂದ್ರೆ ಇಲ್ಲಿ ಒಂದು ಯಾವುದೋ ಒಂದು ಕಡೆ ಮಾಡೋದಕ್ಕೂ ಸಾಧ್ಯನೇ ಇರ್ತದೆ. ಇಲ್ಲಾಂದ್ರೆ ಹೇಳ್ತಾ ಇಲ್ಲ. ನೀವು ಮಾಹಿತಿ ಕೊಡ್ತೀರಂದ್ರೆ ಅದಾದ್ಮೇಲೆ ಅವ್ರು ಮಾಡ್ತಾರಂದ್ರೆ ಅದು ನನ್ನ ಜವಾಬ್ದಾರಿ. ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ಯಾಕೆ ಮಾಡಿಲ್ಲ ಅಂದ್ರೆ ನನ್ನನ್ನೇ ಪ್ರಶ್ನೆ ಮಾಡಬಾರ್ದು. ಸೊ ಕೆಲವೊಂದು ಕಡೆ ಅಂತಾಗ ಮಾಡ್ತಾರಂದ್ರೆ ಇಲಾಖೆ ಸಿಬ್ಬಂದಿಗಳ ಮೇಲ್ಗಡೆ ನಾವು ಕ್ರಮ ಕೈಗೊಂಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂತಾಗ ಕೈಗೊಳ್ಳಿ. ಮಾಜಿ ಸೊ ಈಗ ಅದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರದಕ್ಕೂ ಏನೇನು ಪಾತ್ರ ಅಂದ್ರೆ ಇರ್ತದೆ. ಸೊ ಕೊಲೆಯಲ್ಲಿ ಪಾತ್ರ ಇದೆ, ಕೊಲೆ ಆದ್ಮೇಲೆ ಪಾತ್ರ ಇದೆ, ಅದು ವಿಚಾರಣೆ ನಡೀತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ, ವಿಚಾರಣೆ ನಡೀತಾ ಇದೆ. ಸೊ ಇನ್ನು ಯಾರ್ಯಾರು ಅದರಲ್ಲಿ ಸಂಬಂಧಪಟ್ಟವರು ಎಲ್ಲರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಸಫಿಷಿಯಂಟ್ ಎವಿಡೆನ್ಸ್ ಬಂದಾದ್ಮೇಲೆ 100% ನಾವೇ ಅದಕ್ಕೆ ಹೇಳಿದೀವಲ್ಲ, ಇನ್ನು ಸಂಬಂಧಪಟ್ಟಿದ್ದಾರೆ ಅಂದರೆ ಬೇರೆ ಯಾರು ಹೇಳಿಲ್ಲ. ಸೊ ನಾನೇ ಹೇಳಿದೆ, ಸಂಬಂಧ ಇದೆ ಅಂದರೆ ಹೇಳಿದ್ದೀವಿ. ಸೊ ನಾವು ಅರೆಸ್ಟ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಅದರಲ್ಲಿ ಒಂದು ಪಾತ್ರ ಸಣ್ಣದಾಗಿ ಮುಚ್ಚಕ್ಕೆ ಹೋಗ್ತಾರೆ ಅಂದ್ರೆ ಅವರನ್ನು ನಾವು ಬಿಡಲ್ಲ ಅಂತ ಹೇಳಿದ್ವಿ. ಮುಂದಿನ ದಿವಸದಲ್ಲಿ ಯಾರಿಗೆ ಆ ಕೊಲೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಆ ಕೊಲೆ ಆದಮೇಲೆ ಯಾರು ಸಹಕಾರ ಮಾಡಿರೋರು, ಸೊ ಇದರಲ್ಲಿ ನೀವು ಇಲಾಖೆ ಸಂಬಂಧಪಟ್ಟ ಇಲಾಖೆಯವರೇ ನಾವು ಅರೆಸ್ಟ್ ಮಾಡಿದ್ದೀವಿ. ಭಾಳಷ್ಟು 4 ಮಂದಿ ಇಲಾಖೆಯವರು ಮಾತ್ರ ಅರೆಸ್ಟ್ ಮಾಡಿದ್ದೀವಿ. ಸಾರ್ವಜನಿಕರು ನಾವು ಯಾಕೆ ಬಿಡಬೇಕಾಗುತ್ತದೆ? ಯಾರಿಗೂ ಅವಕಾಶ ಇಲ್ಲ. ಬಟ್ ಅವರವರ ಪಾತ್ರದ ಮೇಲ್ಗಡೆ ಕೊಲೆ ಮಾಡೋದು ಒಂದು, ಅದ್ರ ಮೇಲ್ಗಡೆ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಾಹಿತಿ ಯಾರಿಗೂ ಗೊತ್ತಿಲ್ಲ, ಆ ಮಾಹಿತಿಯನ್ನು ಇಟ್ಕೊಂಡು ಸಾಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವರು ಏನೇನು ಆರೋಪ ಮಾಡಿದಾರೋ ಅದಕ್ಕೆ ತಕ್ಕಂಗೆ ನಾವು ಚಾರ್ಜ್ ಶೀಟಲ್ಲಿ ಫ್ರೇಮ್ ಮಾಡ್ತೀವಿ, ಅವರನ್ನು ಅರೆಸ್ಟ್ ಮಾಡ್ತೀವಿ. ಸರ್, ಹಾರಗೇರಿ ಪೊಲೀಸ್ ಸ್ಟೇಷನ್ ಸರ್ ಪೂರ್ತಿ ಸಕಲ ವ್ಯವಸ್ಥೆ ಮುನ್ಸಿಪಾಲ್ಟಿಗೆ ಅಲ್ಲಿ ಅನುಕೂಲ ಇದು ಮುನ್ಸಿಪಾಲ್ಟಿಗೆ ಅಲ್ಲಿ ಯಾರು ಬರ್ತಾ ಇರೋ ಗೊತ್ತಾಗ್ತಲ್ಲ, ಮತ್ತು ಪೊಲೀಸ್ಗೆ ಯಾರು ಬರ್ತಾ ಇರೋ ಗೊತ್ತಾಗಲ್ಲ. ಡೆವಲಪ್ಮೆಂಟ್ ಸಹ ಅಲ್ಲಿ ಆಸ್ಪತ್ರೆಗಳನ್ನ ಹಾಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಸರ್. ಏನಾದರೂ ಹೊಸ ಕೆಲಸ ಸಿಗೋದ ಅಂತ ಆಯ್ತು. ಅಲ್ಲಿ CP ಆಫೀಸ್ ಮತ್ತು ಒಂದು ಜಾಗನೂ ಕೂಡ ಇದೆ, 30 ಗುಂಟೆ ಜಾಗ ಇನ್ನೊಂದು ಕಡೆ ಇದೆ. ಆಲ್ರೆಡಿ ಜಾಗ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಳಿಸಿ ಆಯಿತು. ಸೊ ಮುಂದಿನ ದಿವಸಗಳಲ್ಲಿ ಬಿಲ್ಡಿಂಗ್ ಬರ್ತದೆ, ವಿತಿನ್ ಶಾರ್ಟ್ ಟೈಮ್ ಬಿಲ್ಡಿಂಗ್ ನಂಬರ್. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳು ಕೊರತೆ ಇದೆ. ಹತ್ತಿನಿ ನೀವು ಹೇಳೋ ಥರ ಹತ್ತಿನಿಯಲ್ಲಿ ನಮಗಿರೋ ಬಿಗ್ಗೆಸ್ಟ್ ಚಾಲೆಂಜ್ ಐ ಥಿಂಕ್ ನನಗೆ ಗೊತ್ತಾಗಿ ನಾನು ಇದಕ್ಕಿಂತ ಬೇರೆ ಎಲ್ಲಿಯೋ ಒಂದೇ ಸ್ಟೇಷನಲ್ಲಿ 1000 FIR ನಾನು ಎಲ್ಲಿ ನೋಡಿಲ್ಲ. ಅಷ್ಟೊಂದು FIRs ಆಗ್ತಾ ಇದೆ. ಏರಿಯಾನೂ ದೊಡ್ಡದಿದೆ. ಒಂದು ಈ ಸ್ಟೇಷನನ್ನು ನಾವು ಗ್ರಾಮೀಣ ಸ್ಟೇಷನ್ ಒಂದು, ಟೌನ್ ಸ್ಟೇಷನ್ ಒಂದು, ಈವನ್ ಟ್ರಾಫಿಕ್ ಸ್ಟೇಷನ್ ಎಲ್ಲಿ ಬೇಕಾಗ್ತದೆ. ಸೊ 3 ಸ್ಟೇಷನ್ ಇದೆ ಅಂದರೆ ಕೂಡ ಉತ್ತಮ. ಮತ್ತು ಸ್ಟೇಷನ್ PI ಸ್ಟೇಷನ್ ಇರೋದು ಇನ್ನೂ ಉತ್ತಮ. ಸೊ ಪ್ರಪೋಸಲನ್ನು ನಾವು ಕಳಿಸಿದ್ದೀವಿ. ಗ್ರಾಮೀಣ ಸ್ಟೇಷನ್ ಬೇಕಂದ್ರೆ ಪ್ರಪೋಸಲನ್ನು ಕಳಿಸಿದ್ದೀವಿ. ಲಾಸ್ಟ್ ಟೈಮ್ ಎಲ್ಲರಿಗೂ ಕೂಡ ಎಸ್ಕಲೇಟ್ ಮಾಡಿದ್ದೀವಿ. ಸೊ ಇದನ್ನು ಫಾಲೋ ಅಪ್ ಮಾಡ್ತೀವಿ ಮುಂದಿನ ದಿವಸ.